ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದು ವಿಡಿಯೋ ಕಾಪು ಬೀಚಿದು ವಿಡಿಯೋ. ವೀಕೆಂಡಿಗೆ ಇವತ್ತು ನಾವು ಕಾಪು ಬೀಚ್ ಮತ್ತು ಲೈಟ್ ಹೌಸಿಗೆ ಬಂದಿದ್ದೇವೆ. ನಾನು ಫಸ್ಟ್ ಟೈಮ್ ಕಾಪು ಬೀಚಿಗೆ ಹೋಗೋದು, ಅದೇ ರೀತಿ ಮಕ್ಕಳು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ. ತುಂಬ ಟೈಮಿಂದ ಬೀಚಿಗೆ ಹೋಗ್ಬೇಕಂತ ಯೋಚಿಸ್ತಾ ಇದ್ದೆವು. ಇವತ್ತು ಫೈನಲಿ ಕಾಪು ಬೀಚಿಗೆ ಬಂದು ತಲುಪಿದ್ದೇವೆ. ಸುಂದರವಾದ ಬೀಚಲ್ಲಿ ಕೂತ್ಕೊಳ್ಳಿಕ್ಕೆ ಮತ್ತು ಬಿಸಿಲಿಗೆ ಕೊಡೆ, ಹಾಗೆ ವಿವಿಧ ರೀತಿಯ ಅರೇಂಜ್ಮೆಂಟ್ಸ್ ಎಲ್ಲ ಇದೆ ಇಲ್ಲಿ. ನೋಡಿ, ಮಕ್ಕಳೆಲ್ಲ ಗಾಳಿಪಟ ಬಿಡ್ತಾ ಇದ್ದಾರೆ. ನೋಡಿ, ಜನರೆಲ್ಲ ಆರಾಮ್ಸೆ ಕೂತ್ಕೊಂಡು ಬೀಚನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಬರುವಾಗ ಸಾಧಾರಣ ಒಂದು 5-5:30 ಆಗಿದೆ. ಸನ್ಸೆಟ್ ಆಗುವ ಟೈಮ್ ಆಗ್ತಾ ಉಂಟು. ನೋಡಿ, ಸೂರ್ಯನ ಚೆನ್ನಾಗಿ ಕಾಣ್ತಾ ಇದ್ದಾನೆ. ನನ್ನ ಮಗ ಇಲ್ಲಿ ಬಂಡೆಕಲ್ಲಿಗೆ ಏರಲಿಕ್ಕೆ ನೋಡ್ತಾ ಇದ್ದಾನೆ. ಡೈರೆಕ್ಟಾಗಿ ಮೇಲೆ ಹೋಗಬೇಕಂತೇಳಿ ಟ್ರೈ ಮಾಡ್ತಾ ಇದ್ದಾನೆ. ಫೈನಲಿ ಮೇಲೆ ಹೋಗಿ ನಿಂತಿದ್ದಾನೆ. ಈಗ ಮೇಲಿಂದ ಕೆಳಗೆ ಜಂಪ್ ಮಾಡ್ತಾ ಇದ್ದಾನೆ. ಎಲ್ಲರೀಗ ಸನ್ಸೆಟ್ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಅದೇ ರೀತಿ ಒಂದು ಒಳ್ಳೆಯ ಈವ್ನಿಂಗ್ ಟೈಮ್. ನನ್ನ ಮಗ ಇನ್ನೊಂದು ಬಂಡೆಕಲ್ಲಿಗೆ ಏರಿ ಕೂತ್ಕೊಂಡಿದ್ದಾನೆ. ಈಗ ಈ ಬಂಡೆಕಲ್ಲಿನ ಕೆಳಗೆ ನೋಡಿ ಒಂಥರ ಮಣ್ಣು, ಈ ಹೊಯ್ಗೆ ಎಲ್ಲ ಗಟ್ಟಿಯಾಗಿ ಒಂಥರ ಚೆಂದ ಒಂದು ಡಿಸೈನ್ ಆದಾಗೆ ಆಗಿದೆ. ನಾನು ಅದಕ್ಕೆ ಪ್ರೆಸ್ ಮಾಡಿ ನೋಡಿದೆ. ನೋಡುವ ಹೊಯ್ಗೆ ಅದು. ಅದೇ ರೀತಿ ಇಲ್ಲಿ ಫೋಟೋಶೂಟ್ ಕೂಡ ಆಗ್ತಾ ಇದೆ. ಇಲ್ಲಿ ಕುದುರೆ ಸವಾರಿ ಕೂಡ ಇದೆ. ಮಕ್ಕಳು ಕುದುರೆ ಸವಾರಿ ಮಾಡ್ತಾ ಇದ್ದಾರೆ ನೋಡಿ. ವೀಕೆಂಡ್ ಆದ್ರಿಂದ ಫುಲ್ ಕ್ರೌಡ್ ಇದೆ ನೋಡಿ. ಜನರು ನೋಡಿ, ಕೆಲವರು ನೀರಲ್ಲೇ ಇಳ್ದಿದ್ದಾರೆ. ಪೊಲೀಸ್ ಎಲ್ಲ ವಿಸಿಲಾಗ್ತಾ ಇದ್ದಾರೆ, ತುಂಬ ಕೆಳಗೆ ಹೋಗಬಾರ್ದು ಅಂತೇಳಿ. ಆದರೂ ಕೆಲವರೆಲ್ಲ ಹೇಳಿದ್ದು ಏನು ಕೇಳೋದಿಲ್ಲ. ಮನುಷ್ಯರು ಮಾತ್ರ ಅಲ್ಲ, ಇಲ್ಲಿ ನಾಯಿಗಳು ಕೂಡ ಬಂದು ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ವಿವಿಧ ರೀತಿಯ ರೈಡ್ಸ್ ಎಲ್ಲ ಇದೆ ಇಲ್ಲಿ. ನಿಮಗೆ 6:30 ಮೊದಲು ಬಂದರೆ ಇದೆಲ್ಲ ಎಂಜಾಯ್ ಮಾಡ್ಬೋದು. 6:30ಗೆ ಎಲ್ಲ ಸ್ಟಾಪ್ ಮಾಡ್ತಾರೆ. ಅದೇ ರೀತಿ ಗಾಳಿಪಟ ಕೂಡ ಹಾರಿಸಿ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಗಾಳಿಪಟ ಇದೆ. ಲೈಟ್ ಹೌಸ್ ಇದು ಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ, ತುಂಬ ಕ್ರೌಡ್ ಇತ್ತು, ಅದರಿಂದ ಹೋಗಲಿಲ್ಲ. ಇನ್ನೊಂದು ಸಾರಿ ಹೋಗಿ ಎಂಜಾಯ್ ಮಾಡಬೇಕು. ಇದು ಇವತ್ತಿದು ಕಾಪು ಇದು ಒಂದು ಸಣ್ಣ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.